ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಂದಿ ಬೆಟ್ಟ ಖಾಲಿ ಆದ್ರೆ ಕೈಲಾಸಗಿರಿಯಲ್ಲಿ ಜಾಲಿ ಮೋಡ್ನಲ್ಲಿದ್ದಾರೆ ಪ್ರೇಮಿಗಳ ದಿನದಂದು ನಂದಿ ಗಿರಿಧಾಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ನಂದಿ ಗಿರಿಧಾಮ ಬಿಟ್ಟು ಕೈಲಾಸಗಿರಿಗೆ ಪ್ರೇಮಿಗಳು ಲಗ್ಗೆ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕೈವಾರ ಬೆಟ್ಟ ಕೈಲಾಸಗಿರಿ ಕ್ಷೇತ್ರ ಪ್ರೇಮಿಗಳಿಂದ ತುಂಬಿ ತುಳುಕ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಪ್ರೇಮಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನಂದಿ ಬೆಟ್ಟವನ್ನ ಬಿಟ್ಟು ಕೈಲಾಸಗಿರಿಗೆ ಬಂದಿದ್ದಾರೆ ಪ್ರೇಮಿಗಳು. ಚಿಂತಾಮಣಿಯ ಅಂಬಾಜಿದುರ್ಗ ಹೋಬಳಿಯ ಕೈಲಾಸಗಿರಿ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಏಕಶಿಲಾ ಗುಹಾಂತರ ದೇವಾಲಯ. ಅದು ಗುಹಾಂತರದ ದೇವಾಲಯದ ಬಳಿ ಸಾಕಷ್ಟು ಜನ ಪ್ರೇಮಿಗಳು ಜಮಾಯಿಸಿದ್ದಾರೆ. ಪ್ರೇಮಿಗಳ ದಿನದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವವಿಖ್ಯಾತ ನಂದಿ ಗಿರಿಧಾಮ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಅಹಿತಕರ ಘಟನೆಗಳು ಸಂಭವಿಸದಂತೆ ತಡೆಯುವುದಕ್ಕೆ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟಕ್ಕೆ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು. ಜೊತೆಗೆ ಈ ಹಿಂದೆಯೂ ಕೂಡ ಕೆಲವೊಂದಿಷ್ಟು ಆತ್ಮಹತ್ಯೆ ಘಟನೆಗಳು ಅಲ್ಲಿ ನಡೆದಿತ್ತು. ಈ ರೀತಿಯಾದಂತಹ ಯಾವುದೇ ರೀತಿಯ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು. ಈ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದ ಕೈವಾರ ಬೆಟ್ಟ ಕೈಲಾಸಗಿರಿ ಕ್ಷೇತ್ರ ಹಾಗೆ ಕೈಲಾಸಗಿರಿ ಈಗ ಪ್ರೇಮಿಗಳಿಂದ ತುಂಬಿ ತುಳುಕಾಡ್ತಾ ಇದೆ. ಸಾಕಷ್ಟು ಜನ ಪ್ರೇಮಿಗಳು ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ. ಸತೀಶ್, ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ನಂದಿ ಬೆಟ್ಟದಲ್ಲಿ ನಿಷೇಧವನ್ನ ಹೇರಿದ್ರೆ ಈಗ ಕೈಲಾಸಗಿರಿಯಲ್ಲಿ ಲವರ್ಸ್ಗಳು ಜಾಲಿ ಮೋಡ್ನಲ್ಲಿದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಪ್ರೇಮಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ, ಹೇಗಿದೆ ಸದ್ಯಕ್ಕೆ? ಅಂದ್ರೆ ನಂದಿ ಬೆಟ್ಟ ಇವತ್ತು ಬ್ಯಾನ್ ಆದ ಹಿನ್ನೆಲೆಯಲ್ಲಿ ಪ್ರೇಮಿಗಳಿಗೆ ಇವತ್ತು ನಿರಾಸೆ ಮೂಡಿಸಿರುವಂತದ್ದು ಜಿಲ್ಲಾಡಳಿತ. ಅದರಂತೆ ಇವತ್ತು ಏನು ಚಿಂತಾಮಣಿಯ ದಕ್ಷಿಣ ಕಾಶಿ ಅಂತೆ ಪ್ರಸಿದ್ಧ ಆಗಿರೋ ಕೈಲಾಸಗಿರಿಯಲ್ಲಿ ಇವತ್ತು ನವಜೋಡಿಗಳು ಪ್ರೇಮಿಗಳ ದಿನದಂದು ಸಾಕಷ್ಟು ಜನ ಇಲ್ಲಿ ದಂಡೋಪದಂಡವಾಗಿ ಬಂದು ಇಲ್ಲಿ ಬರ್ತಿದ್ದಾರೆ. ಯಾಕಂದ್ರೆ ನಂದಿ ಬೆಟ್ಟ ಹೋಗಿದ್ರೆ ಬೆಟ್ಟಗಳಲ್ಲಿ ಅದು ತನ್ನದೇ ಆದಂತ ಪ್ರೇಮಿಯವನ್ನ ವಿರಾಸಗಳನ್ನ ತೋಡ್ಕೊಳ್ತಿದ್ರು. ಆದ್ರೆ ಈಗ ಕೈಲಾಸಗಿರಿ ಗೃಹಾಂತರ ದೇವಾಲಯ ಇದೆ, ನೋಡ್ಲಿಕ್ಕೆ ಸುಂದರ ಕಾಶಿ ಅಂತ ಇದೆ, ದಕ್ಷಿಣ ಕಾಶಿ ಅಂತ ಇದೆ. ಅದರಂತೆ ಪ್ರೇಮಿಗಳು ಸಹ ಸಾಕಷ್ಟು ಫ್ಯಾಮಿಲಿ ಜೊತೆ ಪ್ರೇಮಿಗಳು ಬರ್ತಿದ್ದಾರೆ. ಅದ್ರ ಜೊತೆ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಈ ಒಂದು ದೇವರ ದರ್ಶನದ ಬಗ್ಗೆ ಸಂಪೂರ್ಣವಾಗಿ ಏನು ತುಂಬಾ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ನೋಡ್ಬೇಕಾದದ್ದು ಗೃಹಾಂತರ ದೇವಾಲಯ ತುಂಬಾ ಅಚ್ಚುಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಪ್ರೇಮಿಗಳು ಸಹ ಜಿ ವಾಹಿನಿ ಜೊತೆ ಹಂಚಿಕೆಗಳನ್ನ ಹಂಚ್ಕೊಳ್ತಿದ್ದಾರೆ. ದಿವ್ಯದಾಸ್ ಈಗ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. One step